ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು RV Info 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಇಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 2 ರಲ್ಲಿ ಬರ್ತಕ್ಕಂಥ 15ನೇ ಅಧ್ಯಾಯ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ ಈ ಒಂದು ಪಾಠದ ಕುರಿತು ಅಧ್ಯಯನ ಮಾಡೋಣ. ಹಾಗೆ ಈ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ತಪ್ಪದೇ ಬೆಲ್ ಐಕನ್ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ತರಗತಿಯನ್ನು ಆರಂಭಿಸೋಣ. ವಿಜಯನಗರ ಸಾಮ್ರಾಜ್ಯ. ದಿಲ್ಲಿ ಸುಲ್ತಾನರ ಸೈನಿಕ ಆಕ್ರಮಣಗಳ ಪರಿಣಾಮವಾಗಿ ದಕ್ಷಿಣ ಭಾರತದ ಗಣ್ಯ ರಾಜ್ಯಗಳು ಅಥವಾ ಸಾಮ್ರಾಜ್ಯಗಳು ಪತನ ಹೊಂದಿದವು. ಇಲ್ಲಿನ ಧಾರ್ಮಿಕ, ಆರ್ಥಿಕ ಮತ್ತು ಸಾಮಾಜಿಕ ಜೀವನ ಅವನತಿ ಕಂಡಿತು. ಇಂತಹ ಸಂದಿಗ್ಧ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಗೊಂಡು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಿತು. ಸರ್ವಧರ್ಮ ಸಮಭಾವದಿಂದ ಸುಮಾರು 3 ಶತಮಾನಗಳ ಕಾಲ ಆಳ್ವಿಕೆ ನಡೆಸಿತು. ಬಳ್ಳಾರಿ ಜಿಲ್ಲೆಯ ಹಂಪೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇಂದಿನ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರಲ್ಲೇ ಬರ್ತಕ್ಕಂಥ ಹಂಪೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹರಿಹರ ಮತ್ತು ಬುಕ್ಕ. ಸಂಗಮ ಎಂಬಾತನ ಪುತ್ರರು ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲೆ ಸಾಮ್ರಾಜ್ಯದ ಅಡಿಪಾಯ ಹಾಕಿದರು. ಹರಿಹರ, ಬುಕ್ಕ, ಕಂಪಣ, ಮಾರಪ್ಪ ಮತ್ತು ಮುದ್ದಪ್ಪ ಇವರೇ ಸಂಗಮ ಸಹೋದರರು. ಸಾಮ್ರಾಜ್ಯವನ್ನು ಸಂಗಮ, ಸಾಳವ, ತುಳು ಮತ್ತು ಅರವೀಡು ರಾಜವಂಶಗಳು ಆಳ್ವಿಕೆ ನಡೆಸಿದವು. ವರಹ ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನವಾಗಿದ್ದು ಕುಲದೇವರು ಶ್ರೀ ವಿರೂಪಾಕ್ಷನಾಗಿದ್ದನು. ಈ ಒಂದು ವಿಜಯನಗರ ಸಾಮ್ರಾಜ್ಯದ ಅರಸರ ಬಿರುದು ಇಂದುರಾಯ ಸುರತ್ರಾಣ ಎಂಬ ಬಿರುದನ್ನು ಹೊಂದಿದ್ದರು. ಹರಿಹರ ಮತ್ತು ಬುಕ್ಕ ವಿಜಯನಗರದ ಮೊದಲ ಇಬ್ಬರು ಅರಸರಾಗಿದ್ದರು. ಹರಿಹರನು ಹಂಪೆಯಲ್ಲಿ ಹೊಸ ರಾಜಧಾನಿಯನ್ನು ಕಟ್ಟಲು ಪ್ರಾರಂಭಿಸಿದನು. ಹರಿಹರನ ಆಳ್ವಿಕೆ ಕಾಲದಲ್ಲೇ ಬಹುಮನಿ ಸಾಮ್ರಾಜ್ಯವು ಸ್ಥಾಪನೆಗೊಂಡಿತು. ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ. ಸಂಗಮ ವಂಶದ ಪ್ರಸಿದ್ಧ ದೊರೆಯಾಗಿದ್ದ ಪ್ರೌಢದೇವರಾಯನ ಆಳ್ವಿಕೆಯು ವಿಜಯನಗರದ ಮಹತ್ವಪೂರ್ಣ ಕಾಲವಾಗಿದೆ. ಅಶ್ವಾರೋಹಿ ಮಹಮ್ಮದೀಯರನ್ನು ಈತನು ಸೈನ್ಯಕ್ಕೆ ಸೇರಿಸಿಕೊಂಡಿದ್ದನು. ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ ಇಡೀ ಭಾರತದಲ್ಲಿ ದೇವರಾಯನಂತಹ ಅರಸನಿಲ್ಲ ಎಂದು ಹೇಳಿರುವನಲ್ಲದೆ, ರಾಯನ ಸೇನೆ ಲಕ್ಷಾವಧಿಯ ಸಂಖ್ಯೆಯಲ್ಲಿದೆ ಎಂದಿದ್ದಾನೆ. ದೇವರಾಯನು ಸಮರ್ಥ ಆಡಳಿತಗಾರ, ಧೀರ ಯೋಧ ಹಾಗೂ ವಿದ್ವಾಂಸನಾಗಿದ್ದನು. ಹಂಪೆಯ ಮನಮೋಹಕ ಹಜಾರ್ ರಾಮಸ್ವಾಮಿ ದೇವಾಲಯವನ್ನು ಪ್ರೌಢದೇವರಾಯನು ಕಟ್ಟಿಸಿದ. ಪರಧರ್ಮ ಸಹಿಷ್ಣುತೆ ದೇವರಾಯನ ಧರ್ಮನೀತಿಯಾಗಿತ್ತು. ಇವನು ರಾಜಧಾನಿಯಲ್ಲಿ ಮಸೀದಿಯನ್ನು ನಿರ್ಮಿಸಿದನು. ಈತನ ಕಾಲದಲ್ಲಿ ಜೈನ ಮತ್ತು ವೈಷ್ಣವ ದೇವಾಲಯಗಳು ಕೂಡ ನಿರ್ಮಾಣಗೊಂಡವು ಮತ್ತು ಈತನ ಆಡಳಿತದ ಅವಧಿಯಲ್ಲಿ ವೀರಶೈವ ಪಂಥ ಕೂಡ ಏಳಿಗೆಯನ್ನು ಕಂಡಿತು ಎಂದು ಹೇಳಲಾಗಿದೆ. ಶ್ರೀಕೃಷ್ಣದೇವರಾಯ. ತುಳು ವಂಶದ ಶ್ರೀಕೃಷ್ಣದೇವರಾಯ ಘನವಂತ ಚಕ್ರವರ್ತಿ ಹಾಗೂ ಮಹಾಶೂರ. ಈತನ ಕಾಲದಲ್ಲಿ ಸಾಮ್ರಾಜ್ಯದ ಎಲ್ಲೆಗಳು ಉತ್ತರದಲ್ಲಿ ಕೃಷ್ಣಾ ನದಿಯವರೆಗೂ, ಉಳಿದೆಡೆ ಸಮುದ್ರ ತೀರಗಳವರೆಗೂ ವ್ಯಾಪಿಸಿದ್ದವೆಂದು ಹೇಳಲಾಗಿದೆ. ಶ್ರೀಕೃಷ್ಣದೇವರಾಯನ ಸಾಧನೆಗಳು. ಕೃಷ್ಣದೇವರಾಯನು ಉತ್ತಮ ಆಡಳಿತಗಾರನಾಗಿದ್ದು, ಕೃಷ್ಣದೇವರಾಯನು ಸ್ವತಃ ಸಂಸ್ಕೃತ ಮತ್ತು ತೆಲುಗು ಭಾಷೆಗಳಲ್ಲಿ ವಿದ್ವಾಂಸನಾಗಿದ್ದನು. ಈತನು ತೆಲುಗಿನಲ್ಲಿ ಅಮುಕ್ತ ಮೌಲ್ಯ ಮತ್ತು ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಎಂಬ ಗ್ರಂಥಗಳನ್ನು ರಚಿಸಿದನು. ಕನ್ನಡ ರಾಜ್ಯ ರಮಾರಮಣ ಎಂಬುದು ಈತನ ಬಿರುದಾಗಿತ್ತು. ಇಲ್ಲಿ ಅಮುಕ್ತ ಮೌಲ್ಯ, ಜಾಂಬವತಿ ಕಲ್ಯಾಣ ಈ ಒಂದು ಗ್ರಂಥಗಳ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು. ಹೇಗಪ್ಪ ಅಂತಂದರೆ, ಅವು ಅಮುಕ್ತ ಮೌಲ್ಯ ಯಾವ ಭಾಷೆಯಲ್ಲಿದೆ, ಜಾಂಬವತಿ ಕಲ್ಯಾಣ ಯಾವ ಭಾಷೆಯಲ್ಲಿದೆ, ಅವುಗಳನ್ನು ರಚಿಸಿದವರು ಯಾರು, ಮತ್ತು ಶ್ರೀಕೃಷ್ಣದೇವರು ಯಾವ ಮನೆತನಕ್ಕೆ ಸೇರಿದವರು, ಮತ್ತು ಶ್ರೀಕೃಷ್ಣದೇವರ ಬಿರುದು, ಈ ಒಂದು ರಿಲೇಟೆಡ್ ಆಗಿ ಪ್ರಶ್ನೆಗಳು TET ಅಥವಾ GPS ಸ್ಟಾರ್ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವ ಸಂಭವ ಹೆಚ್ಚಾಗಿರುತ್ತದೆ. ರಾಮರಾಯ. ಬಹುಕಾಲ ವೈಭವದಿಂದ ಮೆರೆದ ವಿಜಯನಗರ ಸಾಮ್ರಾಜ್ಯವು ಕೃಷ್ಣದೇವರಾಯನ ಆಳ್ವಿಕೆಯ ಆನಂತರ ದುರ್ಬಲಗೊಂಡಿತು. ಸಾಮ್ರಾಜ್ಯವನ್ನು ಮತ್ತೊಮ್ಮೆ ವೈಭವಕ್ಕೇರಿಸಿದ ಕೀರ್ತಿ ಕೃಷ್ಣದೇವರಾಯನ ಅಳಿಯನಾದ ರಾಮರಾಯನಿಗೆ ಸಲ್ಲುತ್ತದೆ. ಈತನು ಸಮರ್ಥ ಸೇನಾನಿ ಹಾಗೂ ಉತ್ತಮ ಆಡಳಿತಗಾರನಾಗಿದ್ದು, ಈತನ ಅವಧಿಯಲ್ಲಿ ರಕ್ಕಸ ತಂಗಡಿಗೆ ಎಂಬ ಯುದ್ಧ ನಡೆಯುತ್ತದೆ. ಈ ಒಂದು ಕದನಕ್ಕೆ ಕಾರಣಗಳು. ಈ ಮಧ್ಯೆ ಬಹುಮನಿ ರಾಜ್ಯವು ದುರ್ಬಲಗೊಳ್ಳುತ್ತಾ 5 ರಾಜ್ಯಗಳಾಗಿ ವಿಂಗಡಣೆಗೊಂಡಿದ್ದವು. ಈ ರಾಜ್ಯಗಳ ಸುಲ್ತಾನರು ತಮ್ಮ ಒಳ ಜಗಳಗಳಲ್ಲಿ ಪಾಲ್ಗೊಳ್ಳಲು ರಾಮರಾಯನನ್ನು ಆಮಂತ್ರಿಸಿದರು.
ಇದರ ಲಾಭವನ್ನು ಪಡೆದ ರಾಮರಾಯನು ಸಾಮ್ರಾಜ್ಯವನ್ನು ಕೃಷ್ಣೆಯ ಉತ್ತರಕ್ಕೂ ವಿಸ್ತರಿಸಿದ. ಇದು ಕದನಕ್ಕೆ ಪ್ರಚೋದನೆ ನೀಡಿತು. ಜೊತೆಗೆ ಶಾಹಿ ಸುಲ್ತಾನರು ವಿಜಯನಗರದ ಸಮೃದ್ಧಿಯ ಬಗ್ಗೆ ಮತ್ಸರಪಟ್ಟರು. ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಅವರು ಒಂದಾದರು. ಸುಲ್ತಾನರ ಒಕ್ಕೂಟ ವಿಜಯನಗರದ ವಿರುದ್ಧ ಯುದ್ಧ ಸಾರಲು ಪ್ರಮುಖ ಕಾರಣವಾಯಿತು. ಈ ಯುದ್ಧವನ್ನು ರಕ್ಕಸತಂಗಡಗಿ ಕದನ ಎಂದು ಕರೆಯುತ್ತಾರೆ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತಿ ಭೀಕರವಾದ ಕದನ ಇದಾಗಿತ್ತು. ಈ ಕದನದ ರಣರಂಗವು ಕೃಷ್ಣಾ ತೀರದ ರಕ್ಕಸಗಿ ಮತ್ತು ತಂಗಡಗಿ ಎಂಬ ಗ್ರಾಮಗಳ ನಡುವೆ ನಡೆಯಿತು. ಅಳಿಯ ರಾಮರಾಯನಿಗೆ ವಯಸ್ಸು 80 ರಾಮರಾಯನ ಆತ್ಮವಿಶ್ವಾಸದಿಂದ ವೈರಿಗಳನ್ನು ಎದುರಿಸಿದನು. ಯುದ್ಧದ ಮೊದಲ ಹಂತದಲ್ಲಿ ವಿಜಯನಗರವೇ ಗೆದ್ದಿತ್ತು. ಆದರೆ ವೈರಿಗಳಿಂದ ಒಮ್ಮೆಗೆ ಆದ ತೋಪಿನ ಹೊಡೆತದಿಂದ ವಿಜಯನಗರದ ಸೇನೆ ದಿಕ್ಕಾಪಾಲಾಯಿತು. ಈ ನಡುವೆ ರಾಮರಾಯನ ಮೊಹಮ್ಮದರ ದಳಪತಿಗಳಿಬ್ಬರೂ ತಮ್ಮ ಕೈ ಕೆಳಗಿದ್ದ ಸೈನಿಕ ಪಡೆಗಳೊಂದಿಗೆ ಶತ್ರುಗಳ ಜೊತೆಗೂಡಿ ದ್ರೋಹಗೈದರು. ರಾಮರಾಯನ ಕೊಲೆ ನಡೆಯಿತು. ಇದರಿಂದ ವಿಜಯನಗರದ ಸೈನ್ಯ ದಿಕ್ಕಾಪಾಲಾಗಿ ಓಡಿ ಹೋದರು. ರಾಮರಾಯನ ತಮ್ಮ ತಿರುಮಲನು ರಾಜಧಾನಿಗೆ ಧಾವಿಸಿ ಅಪಾರ ಸಂಪತ್ತನ್ನು ಆನೆಗಳ ಮೇಲೆ ಹೇರಿಕೊಂಡು ಆಂಧ್ರಪ್ರದೇಶದ ಪೆನಗೊಂಡದತ್ತ ಧಾವಿಸಿದನು. ರಕ್ಷಕರಿಲ್ಲದ ರಾಜಧಾನಿ ಶತ್ರುಗಳ ವಶವಾಯಿತು. ಸುಲ್ತಾನರ ಸೈನ್ಯವು ವಿಜಯನಗರದ ಸಂಪತ್ತನ್ನು ಕೊಳ್ಳೆ ಹೊಡೆಯಿತು. ಮುಂದೆ ಪೆನಗೊಂಡು, ಚಂದ್ರಗಿರಿ, ಕೊನೆಗೆ ವೆಲ್ಲೂರು ಇವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಅರವೀಡು ವಂಶದ ಆಡಳಿತ 1646ರವರೆಗೆ ನಡೆಯಿತು. ಈ ರಕ್ಕಸ ತಂಗಡಗಿ ಕದನದ ಪ್ರಮುಖ ಪರಿಣಾಮಗಳೇನಾದವೆಂದರೆ, ಸಾಮ್ರಾಜ್ಯದ ಉತ್ತರ ಭಾಗವು ವಿಜಯಪುರ ಮತ್ತು ಗೋಲ್ಕೊಂಡ ರಾಜ್ಯಗಳ ವಶವಾದವು. ಕರ್ನಾಟಕದಲ್ಲಿ ಕೆಳದಿ, ಮೈಸೂರು, ಚಿತ್ರದುರ್ಗ ಮುಂತಾದ ಸಾಮಂತ ರಾಜರು ಸ್ವತಂತ್ರರಾದರು. ಪ್ರವಾಸಿಗರು ಕಂಡ ರಾಜಧಾನಿಯ ವೈಭವ. ರಾಜಧಾನಿಯನ್ನು ಕುರಿತು ಪೋರ್ಚುಗೀಸ್ ಯಾಂತ್ರಿಕ ಡೊಮಿಂಗ್ ಫಯಾಜ್ ಎಲ್ಲ ಬಗೆಯ ಸರಕುಗಳಿಂದ ಸಮೃದ್ಧವಾದ ಇಂಥ ನಗರಿಯು ಭೂಮಂಡಲದ ಮೇಲೆಯೇ ಬೇರೊಂದೆಡೆ ಇಲ್ಲ ಎಂದಿದ್ದಾನೆ. ಹಾಗೂ ಎಲ್ಲ ನಮೂನೆಯ ಮುತ್ತು, ಮಾಣಿಕ್ಯ, ರತ್ನ, ಪಚ್ಚಿ, ಇಂದ್ರನೀಲ, ಬೆಲೆಯುಳ್ಳ ಬಟ್ಟೆ ಮುಂತಾದವು ಇಲ್ಲಿ ದೊರೆಯುತ್ತಿದ್ದವು ಎಂಬುದಾಗಿ ಬರೆದಿದ್ದಾನೆ. ಹಾಗೆ ರಾಜಧಾನಿಯನ್ನು ಸಂದರ್ಶಿಸಿದ್ದ ಪರ್ಷಿಯಾದ ಇರಾನ್ ಅಥವಾ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ ದೇವರಾಯನ ಘನತೆಯನ್ನು ಮನಸಾರೆ ಕೊಂಡಾಡಿದ್ದಾನೆ. ಭೂಮಂಡಲದ ಮೇಲೆ ವಿಜಯನಗರದಂತಹ ಇನ್ನೊಂದು ನಗರವನ್ನು ನನ್ನ ಕಣ್ಣುಗಳು ನೋಡಿಲ್ಲ, ಕಿವಿಗಳು ಕೇಳಿಲ್ಲ ಎಂದು ಉದ್ಘರಿಸಿದ್ದಾನೆ. ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಸ್ಥಿತಿಗತಿಗಳು. ಸಮಾಜ. ವಿಜಯನಗರದ ಸಾಮ್ರಾಜ್ಯದ ಆಡಳಿತದ ಅವಧಿಯಲ್ಲಿ ಗ್ರಾಮಸಭೆಯಲ್ಲಿ ಎಲ್ಲ ಜಾತಿಯ ಸದಸ್ಯರಿಗೆ ಪ್ರಾತಿನಿಧ್ಯವಿತ್ತು. ಪಟ್ಟಣಗಳಲ್ಲಿ ಅಂಜುಮನ್ ಎಂಬ ಮುಸಲ್ಮಾನರ ಸಂಸ್ಥೆ ಇದ್ದು, ಅವರ ಪ್ರತಿನಿಧಿಗಳಿಗೆ ನಗರದ ಗಣ್ಯರ ಸಭೆಯಲ್ಲಿ ಸ್ಥಾನಮಾನವಿತ್ತು. ಸ್ತ್ರೀಯರು ರಾಣಿವಾಸದೊಳಗಿನ ಲೆಕ್ಕಪತ್ರ ಬರೆಯುವುದು, ಕಾವಲು ಕೆಲಸ, ರಾಜರಾಣಿಯರ ಸೇವೆ ಮುಂತಾದವುಗಳನ್ನು ಮಾಡುತ್ತಿದ್ದರು. ಸಾರ್ವಜನಿಕ ಪ್ರದರ್ಶನಗಳನ್ನು ನೀಡುತ್ತಿದ್ದ ಜಟ್ಟಿಗಿತ್ತಿಯರು ವಿಜಯನಗರದಲ್ಲಿದ್ದರು. ಜನಪ್ರಿಯವಾಗಿದ್ದ ನವರಾತ್ರಿ ಉತ್ಸವವನ್ನು ರಾಜಧಾನಿಯ ಮಹಾನವಮಿ ದಿಬ್ಬದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿತ್ತು. ಆರ್ಥಿಕತೆ. ಕೃಷಿಯೇ ಬಹುತೇಕ ಜನರ ಉದ್ಯೋಗವಾಗಿತ್ತು. ವಿಜಯನಗರವು ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರವಾಗಿ ಮಾರ್ಪಾಡುಗೊಂಡಿತ್ತು. ಧರ್ಮ. ಎಲ್ಲ ಮತಧರ್ಮಗಳು ಸಾಮ್ರಾಜ್ಯದಿಂದ ದಾನದತ್ತಿಯನ್ನು ಪಡೆಯುತ್ತಿದ್ದವು. ಯಾರಿಗೇ ಆಗಲಿ ತಮ್ಮ ಮತವನ್ನು ಅಡಚಣೆ ಇಲ್ಲದೆ ಆಚರಿಸುವ ಸ್ವಾತಂತ್ರ್ಯವನ್ನು ವಿಜಯನಗರದ ಅರಸರು ನೀಡಿದ್ದರು. ವಿಜಯನಗರದಲ್ಲಿ ಮುಸ್ಲಿಮ್ಸರಿಗಾಗಿ ಮಸೀದಿಗಳನ್ನು ಕಟ್ಟಲಾಗಿತ್ತು. ಅವರನ್ನು ಸೈನ್ಯಕ್ಕೆ ಸಹ ಸೇರಿಸಿಕೊಳ್ಳಲಾಗಿತ್ತು. ಪೋರ್ಚುಗೀಸರ ಸಂಗಡ ವ್ಯಾಪಾರ ವೃದ್ಧಿಸಿಕೊಂಡ ವಿಜಯನಗರದ ಅರಸರು ಕ್ರೈಸ್ತ ರಿಲಿಜನ್ಗಳಿಗೂ ಪ್ರೋತ್ಸಾಹ ಕೊಟ್ಟರು. ಸಾಹಿತ್ಯ. ವಿಜಯನಗರ ಕಾಲದಲ್ಲಿ ಸಂಸ್ಕೃತ, ಕನ್ನಡ ಮತ್ತು ತೆಲುಗು ಸಾಹಿತ್ಯ ಸಮೃದ್ಧವಾಗಿ ಬೆಳೆಯಿತು. ಕನ್ನಡದ ಶ್ರೇಷ್ಠ ಕವಿಗಳಾದ ಕುಮಾರವ್ಯಾಸ, ಚಾಮರಸ ಮತ್ತು ರತ್ನಾಕರ ವರ್ಣಿ ಇದೇ ಕಾಲದವರು. ವಿಜಯನಗರ ಕಾಲವು ತೆಲುಗು ಸಾಹಿತ್ಯದ ಸುವರ್ಣಯುಗವಾಗಿತ್ತು. ಕುಮಾರವ್ಯಾಸ, ಆತನಿಗೆ ನಾರಾಯಣಪ್ಪ ಎಂದು ಕರೆಯಲಾಗುತ್ತಿದ್ದು, ರಸಾವೇಶದಿಂದ ಕೂಡಿದ ಕವಿ ಎಂದು ಕೂಡ ಕರೆಯಲಾಗಿದೆ. ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಚಾಮರಸನ ಪ್ರಭುಲಿಂಗ ಲೀಲೆ, ಇದು ಹಲ್ಲಮ್ಮ ಪ್ರಭುವಿನ ಚರಿತ್ರೆಯಾಗಿದೆ. ಇದೊಂದು ಮಹತ್ವದ ಗ್ರಂಥವಾಗಿದ್ದು, ರತ್ನಾಕರ ವರ್ಣಿಯ ಭರತೇಶ ವೈಭವ ಮನಮೋಹಕ ಶೈಲಿಯ ಕೃತಿಯಾಗಿದೆ. ಸಂಗೀತ. ಕರ್ನಾಟಕ ಸಂಗೀತ ಎಂಬ ಸಂಗೀತದ ಪ್ರಕಾರ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಚಲಿತವಾಗಿತ್ತು. ಸಂತರು ಸಂಗೀತವನ್ನು ಬಳಸಿ ಭಕ್ತಿ ಮಾರ್ಗವನ್ನು ಬೋಧಿಸಿದರು. ಈ ಮಾರ್ಗವನ್ನು ದಾಸಪಂಥ ಎಂದು ಸಹ ಕರೆಯಲಾಯಿತು. ದಾಸರಲ್ಲಿ ಪುರಂದರದಾಸರು ಮತ್ತು ಕನಕದಾಸರು ಪ್ರಮುಖರಾಗಿದ್ದರು. ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಎನಿಸಿಕೊಂಡರು.
ಹಾಗೆ ಕನಕದಾಸರು ಮೋಹನ ತರಂಗಿಣಿ, ರಾಮದಾನ ಚರಿತ, ನಳಚರಿತೆ ಹಾಗೂ ಹರಿಭಕ್ತಿ ಸಾರ ಎಂಬ ಗ್ರಂಥಗಳನ್ನು ರಚಿಸಿದರು. ಶಿಲ್ಪಕಲೆ. ವಿಜಯನಗರ ಕಾಲದಲ್ಲಿ ಕಟ್ಟಡದ ರಚನೆಯನ್ನು ಕಣಶಿಲೆಗಳಿಂದ ಅಥವಾ ಗ್ರಾನೈಟ್ನಿಂದ ಮಾಡಲಾಯಿತು. ದಕ್ಷಿಣ ಭಾರತದ ಇಂದಿನ ಎಲ್ಲ ದೇವಾಲಯಗಳಿಗೆ ಎತ್ತರದ ರಾಯಗೋಪುರ, ಸುಂದರ ಕಲ್ಯಾಣ ಮಂಟಪಗಳನ್ನು ಕಟ್ಟಿರುವುದು ನಮಗೆ ಕಂಡುಬರುತ್ತದೆ. ಹಂಪಿ ಅಜಾರ ರಾಮಸ್ವಾಮಿ, ವಿಜಯ ವಿಠ್ಠಲ ಸ್ವಾಮಿ, ಕೃಷ್ಣಸ್ವಾಮಿ, ಅಚ್ಯುತರಾಯ ಮುಂತಾದ ಸುಂದರ ದೇವಾಲಯಗಳನ್ನು ಹಂಪಿಯಲ್ಲಿ ಕಂಡುಬರುತ್ತವೆ. ವಿಠ್ಠಲಸ್ವಾಮಿ ದೇವಾಲಯದ ಕಿರುಸ್ತಂಭಗಳನ್ನು ತಟ್ಟಿದರೆ ಸಪ್ತಸ್ವರಗಳು ಹೊರಡುತ್ತವೆ. ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ, ರಾಮೇಶ್ವರ ದೇವಾಲಯದ 1000 ಕಂಬಗಳ ಮಂಟಪ, ಮೂಡುಬಿದಿರೆಯ 1000 ಕಂಬದ ಬಸದಿ ಅಥವಾ ತ್ರಿಭುವನ ತಿಲಕ ಚೂಡಾಮಣಿ ಎಂದು ಕರೆಯುತ್ತೇವೆ. ಇವು ವಿಜಯನಗರ ಕಾಲಕ್ಕೆ ಸೇರಿದಂತಹ ಪ್ರಮುಖ ದೇವಾಲಯಗಳಾಗಿವೆ. ಏಕಶಿಲಾ ವಿಗ್ರಹಗಳು. ಹಂಪಿಯಲ್ಲಿರುವ ಅಂತಹ ಏಕಶಿಲಾ ವಿಗ್ರಹಗಳೆಂದರೆ ಸಾಸಿವೆಕಾಳು ಗಣೇಶ, ಕಡಲೆಕಾಳು ಗಣೇಶ ಹಾಗೂ ಲಕ್ಷ್ಮೀ ನರಸಿಂಹ ವಿಗ್ರಹ. ವಿಠ್ಠಲಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ಏಕಶಿಲಾರಥ ಅತ್ಯಂತ ಸುಂದರವಾದ ಏಕಶಿಲಾ ವಿಗ್ರಹಗಳಾಗಿವೆ. ಇವು ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಂಡುಬರತಕ್ಕಂಥ ಪ್ರಮುಖ ದೇವಾಲಯಗಳಾಗಿವೆ. ಈ ಒಂದು TET ಎಕ್ಸಾಮ್ಸ್ನಲ್ಲಿ ವಿಜಯನಗರ ಸಾಮ್ರಾಜ್ಯ ಎಂಬುವಂಥ ಪಾಠದ ಮೇಲೆ ಖಂಡಿತವಾಗಿ ಪ್ರಶ್ನೆಗಳನ್ನು ಕೇಳುವಂತಹ ಸಂಭವತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಎಂಬ ಪಾಠದ ಮೇಲೆ ನಾವು ಗಮನ ಹರಿಸುವುದು ಸೂಕ್ತವಾಗಿದೆ.